ಇವಾಗ ನಾನು ಎಲ್ಲಿ ಹೋಗ್ತಿದ್ದೆ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ಈ ಬಟರ್ ಫ್ರೂಟ್ ಗಿಡ ತರಕ್ ಹೋಗ್ತಿದ್ದೀನಿ. ಬನ್ನಿ ತೋರಿಸ್ಕೊಡ್ತೀನಿ ಎಲ್ಲಿ ಸಿಗುತ್ತೆ ನರ್ಸರಿ ಅಂತ. ನನ್ನ 2 ಇಯರ್ಸ್ ಬಟರ್ ಫ್ರೂಟ್ ಗಿಡ ಇದೆ. ಇನ್ನೊಂದು ಮಿಕ್ಕಿದೆ, ಇನ್ನೊಂದು 20. 150 ರೂಪಾಯಿ ಆಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ಈ ವಿಡಿಯೋದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಿನ್ನೆ ನೈಟ್ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು. ಸೊ ಅವಗಡ ಗಿಡ ಅವೈಲಬಲ್ ಇದೆ ಅಂತ ಒಂದು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕಿದ್ರು. ನನಗೆ ಸದ್ಯಕ್ಕೆ ಬೇಕಿತ್ತು ಗಿಡ, ಅವಗಡ ಹ್ಯಾಶ್ ಅಂತ. ಅದು ಇದು ಬಟರ್ ಫ್ರೂಟ್. ನಾನು ಆಲ್ರೆಡಿ ಒಂದು 15ರಿಂದ 20 ಸಸಿ ಇದೆ. ಅದರಲ್ಲಿ ಒಂದು 5 ಸೊತೋಯಿತ್ತು, ಒಂದು 5 ಸಕ್ಕದಾಗಿದೆ ಗಿಡಗಳು, ಮತ್ತೆ ಒಂದು 10 ಗಿಡ ಚೆನ್ನಾಗಿದೆ. ಸೊ ಇನ್ನೊಂದು 20 ಗಿಡ ಬೇಕಿತ್ತು. ಸೊ ತರಕ್ ಹೋಗ್ತಿದ್ದೀನಿ. ಅದೆಲ್ಲ ಇರೋದಂದ್ರೆ ನಮ್ಮೂರ ಪಕ್ಕದಲ್ಲಿ ನಿಯರೆಸ್ಟ್ ಒಂದು ಫಾರ್ಮ್ ಹೌಸ್ ಅಲ್ಲಿ ಇದೆ ನನ್ನ ನರ್ಸರಿಲಿ. ಸೊ ಅಲ್ಲಿ ಹೋಗ್ತಿದ್ದೀನಿ ತರಕ್ಕೆ. ನೋಡ್ತಿರ್ಬೋದು ಇವಾಗ ನೋಡಿ, ಈ ಗಿಡ ತೋರಿಸ್ತೀನಲ್ಲ, ಇದು 2 ಇಯರ್ಸ್ ಗಿಡ, ಅವಗಡ ಗಿಡ ಚೆನ್ನಾಗಿ ಬರ್ತಿದೆ. ಮತ್ತೆ ನಮ್ಮ ಭೂಮಿ ಡ್ರೈ ಲ್ಯಾಂಡ್, ಮತ್ತೆ ತುಂಬಾ ಬಿಸಿಲಿದೆ. ನೋಡ್ಬೇಕು ಗಿಡ ಯಾವ ರೀತಿ ಬರುತ್ತೆ, ಫಸಲು ಯಾವ ರೀತಿ ಬರುತ್ತೆ ಅಂತ. ಭೂಮಿನ ಖಾಲಿ ಇಡ ಬದಲು ಯಾವ್ದೋ ಒಂದು ಗಿಡ ಇರಲಿ, ಅದು ಎಷ್ಟರ ಬರಲಿ. ಇವಾಗ ನಮ್ಗೆ ಎಕ್ಸ್ಪೆಕ್ಟೇಷನ್ ನಾನೇನು ಇಟ್ಕೊಂಡಿಲ್ಲ ಅದ್ರಲ್ಲೂ. ಅದರಲ್ಲಿ ತುಂಬಾ ತೆಗಿಬೇಕು, ಬಟರ್ ಫ್ರೂಟ್ ಫಾರ್ಮಿಂಗ್ ಮಾಡ್ಬೇಕಂತ. ಸೊ ನನ್ನ ಪಡೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಖಾಲಿ ಇರೋ ಜಾಗದಲ್ಲಿ ಒಂದೊಂದು ಗಿಡ ತಂದು ನೆಡ್ಕೋತಾ ಇದ್ದೀನಿ. ಸೊ ನೆಡ್ಕೊಂಡು ಅದರಲ್ಲಿ 10 kg ಬರಲಿ, ತಪ್ಪರ 50 kg ಬರಲಿ. ಇವಾಗ ನೋಡಿ, ಒಂದು ಗಿಡ 220 ರೂಪಾಯಿ ಇರುತ್ತೆ. 2 ಇಯರ್ಸ್ ಆದ್ಮೇಲೆ, 2-3 ಇಯರ್ಸ್ ಆದ್ಮೇಲೆ ಒಂದು ಗಿಡದ 10ರಿಂದ 15 kg ಕಾಯಿ ಬರುತ್ತೆ ಬಟರ್ ಫ್ರೂಟ್. ಸೊ ಒಂದೊಂದು ಗಿಡ 50ರಿಂದ 100 kg ಬಿಡುತ್ತೆ. ಬಟ್ 20 kg ಲೆಕ್ಕ ಹಾಕಿದ್ರು ಕೂಡ 1 kgಗೆ 150 ರೂಪಾಯಿ ಲೆಕ್ಕ ಹಾಕಿರುವೆ 10 kg ಸಿಗುತ್ತೆ, 1,000 ರೂಪಾಯಿ ದುಡ್ಡಾಗುತ್ತೆ ಅಲ್ವಾ. ಸೊ ಇನ್ನು ಜಾಸ್ತಿ ಬರುತ್ತೆ. ಇದಂತೂ ಬಟರ್ ಫ್ರೂಟ್ ತುಂಬಾ ಇವಾಗಿನ ತುಂಬಾ ಜನ ಬಟರ್ ಫ್ರೂಟ್ ಗಿಡ ಫಾರ್ಮಿಂಗ್ ಹೋಗ್ತಿದ್ದಾರೆ. ಸೊ ನಾನು ಕೂಡ ಒಂದು 20-25 ಗಿಡ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ತರಕ್ ಹೋಗ್ತಿದ್ದೀನಿ, ಬನ್ನಿ ಎಲ್ಲಿ ಹೋಗ್ತಿದ್ದೀನಿ, ಆ ಗಿಡಗಳು ಯಾವ ರೀತಿ ಇರುತ್ತೆ, ಎಲ್ಲಿ ಸಿಗುತ್ತೆ ಅಂತೆಲ್ಲ ಕಂಪ್ಲೀಟ್ ವಿಡಿಯೋ ಹೇಳಿದ್ನಲ್ಲ. ನಾನು 2 ಇಯರ್ಸ್ ಬಟರ್ ಫ್ರೂಟ್ ಗಿಡ ಇದೆ, ಇನ್ನೊಂದು ಮಿಕ್ಕಿದೆ, ಇನ್ನೊಂದು 20 ತರಕ್ ಹೋಗ್ತಿದ್ದೀನಿ ಅಂತ. ನೋಡ್ತಿರ್ಬೋದು, ಇದೊಂದು 2 ಇಯರ್ಸ್ಗೆ ಆಲ್ಮೋಸ್ಟ್ 2 ಇಯರ್ಸ್ ಗಿಡ. ನೋಡ್ತಿರ್ಬೋದು ಎಷ್ಟು ಉದ್ದ ಬಂದಿದೆ ಅಂತ, ಯಾವ ರೀತಿಯಾಗಿ ಬೆಳೆದಿದೆ ಚೆನ್ನಾಗಿ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿರಲಿಲ್ಲ, ಒಂದು 5-10-15 ಗಿಡ ತಗೊಂಡ್ಬಂದಿದೆ. ಬಂದಿರೋ ಗಿಡ ನಮ್ಮಲ್ಲಿ ಚೆನ್ನಾಗಿ ಬಂದ್ರೆ ಮಾತ್ರ ನೆಕ್ಸ್ಟ್ ಜಾಸ್ತಿ ಫಾರ್ಮಿಂಗ್ ಮಾಡೋಣ ಅಂತ. ಸೊ ಗಿಡ ನೋಡ್ತಿರ್ಬೋದು, ಅಲ್ಲೊಂದು ಚೆನ್ನಾಗಿ ಬಂದಿದೆ, ಇಲ್ಲೊಂದು ಇದೆ, ಅಲ್ಲೊಂದು ಇಲ್ಲೇ ಈ ಲೈನ್ ಅಲ್ಲಿ ಈ ಅಡಿಕೆ ತೋಟ 4 ಇಟ್ಕೊಂಡಿದ್ದೀನಿ ಬಟರ್ ಫ್ರೂಟ್ ಗಿಡನ. ನೋಡಿ, ಇದು ಗಿಡ ಸಖತ್ತಾಗಿದೆ, ನೋಡ್ತಿರ್ಬೋದು. ನೋಡಿ, ಇದು ಕೂಡ ಬಟರ್ ಫ್ರೂಟ್ ಗಿಡ. ಈ ಲೈನಲ್ಲೇ ಒಂದು 4 ಇದೆ, 4 ನೆಟ್ಟಿದ್ದೀನಿ. 5 ನೆಟ್ಟಿದೆ, ಒಂದು ಗಿಡ ನಮ್ದು ಸೊತೈತು. ಸೊ 4 ಇದೆ, ಇನ್ನೂ ಮೇಲ್ಗಡೆ ಅಲ್ಲೊಂದು 10 ಇದೆ. ಸೊ ನಾನೇನ್ ಮಾಡ್ತೀನಿ, ಇನ್ನೊಂದು 20 ತರಕ್ ಹೋಗ್ತಾ ಇದ್ದೀನಿ. ನಾನು ಇವಾಗ ಎಲ್ಲಿ ಹೋಗ್ತೀನಿ ಅಂದ್ರೆ, ಅವಗಡ ಬಟರ್ ಫ್ರೂಟ್ ಗಿಡ ತರಕ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಕೃಷಿ ಇಲಾಖೆ ಐತೆ ಫಾರ್ಮು, ಅಲ್ಲಿ ಹೋಗ್ತಿದ್ದೀನಿ. ನರ್ಸರಿ ಹತ್ರ ಬಂದಿದ್ದೀನಿ ಗಿಡ ತಗೋಬೇಕು ಅಂತ. ನೋಡ್ತಿರ್ಬೋದು, ತುಂಬಾ ವೆರೈಟಿಗಳು ಗಿಡಗಳೈತೆ ಇಲ್ಲಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ಇಲ್ವಲ್ ಹತ್ರ ಇರುವಂತ ಕೃಷಿ ಇಲಾಖೆ ಇದೆಯಲ್ಲ, ಕಾಲೇಜು, ಸೊ ಅಲ್ಲಿ ಸಿಗುತ್ತೆ, ತೋಟಗಾರಿಕೆ ಇಲಾಖೆಯಲ್ಲಿ. ಇವಾಗ ನಾನು ತಗೋಗ್ತಿರೋದು ಯಾವ ಗಿಡ ಅಂದ್ರೆ, ಓನ್ಲಿ ಬಟರ್ ಫ್ರೂಟ್ ಗಿಡ, ಇಂಡಿಯನ್ ವೆರೈಟಿ ತಗೋಗ್ತಿದ್ದೀನಿ. ಸೊ ಅದು ಬಂದು 150 ರೂಪಾಯಿ ಇದೆ ಒಂದು ಗಿಡ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ನಾನಾ ರೀತಿ ಕೆಲವೊಂದು ತುಂಬಾ ವೆರೈಟಿ ಗಿಡಗಳು ಸಿಗುತ್ತೆ. ಬರ್ಬೋದು, ಬಂದು ತಗೋಬಹುದು. 150 ರೂಪಾಯಿ ಆಗುತ್ತೆ. ಇದು ನಿಮ್ಗೆ ಇಂಡಿಯನ್ ವೆರೈಟಿ. ಇದು ಬಂದು ಮೆಕ್ಸಿಕನ್ ಆಶ್ ಅಂದ್ಬಿಟ್ಟು, ಇದು ಫಾರಿನ್ ವೆರೈಟಿ. ನಿಮ್ಗೆ ಬ್ರೌನ್ ಕಲರ್ ಬರ್ತದೆ, ಒಂಥರ ಗೊತ್ತು. ನಂತರ ಆಲ್ಮೋಸ್ಟ್ ಆಲ್ರೆಡಿ ಇದೆ, ಯಾವುದು ಮೆಕ್ಸಿಕನ್ 3-4 ತರ ಇದೆ. ಇದು ಬಂದು ದಾಳಿಂಬೆ. ಇದು ನಿಮ್ಗೆ ಬಾಗ್ಬಾ ಅಂದ್ಬಿಟ್ಟು ವೆರೈಟಿ. ಇದು ಮಹಾರಾಷ್ಟ್ರ ತರಿಸಿದ್ದು, ಎಲ್ಲ ಕೃಷಿ ಕಲ್ಚರ್ ಇದು, ಕಟಿಂಗ್ಸ್ ಎಲ್ಲ. ಇದು ಬಂದು ನಿಂಬೆ, ಕಾಜಿಗೆ ನಿಂಬೆ ಅಂದ್ಬಿಟ್ಟು. ಈ ಕಾಜಿಗೆ ನಿಂಬೆ
ಹಾ ಸರ್ ಇದೆ ಎಲ್ಲ ಫ್ರೂಟುವೆ ನೋಡ್ತಿರ್ಬೋದು. ಗಿಡಗಳು ತಗೊಂಡಿದ್ದೀನಿ ನೋಡಿ, ಪರವಾಗಿಲ್ಲ ಗಿಡ, ಕ್ರಾಫ್ಟೆಡ್ ಎಲ್ಲ. ನೋಡುವ ನನ್ನ ಭೂಮಿಗೆ ಹಾಕೊಂಡ್ಮೇಲೆ ಯಾವ ರೀತಿ ಬರುತ್ತೆ ಅಂತ. ಆಲ್ಮೋಸ್ಟ್ ನನ್ನ ಹತ್ರ ಆಲ್ಮೋಸ್ಟ್ ಒಂದು 20 ಗಿಡ ಇದೆ. ಸೊ ಇವಾಗ ಒಂದು 15 ಸದ್ಯಕ್ಕೆ ಅಂತ ತಗೊಂಡಿದ್ದೀನಿ. ಬನ್ನಿ ಬಾಯ್, ಕೊಡೋಣ ಮತ್ತೆ.